ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 30ನೇ ಕಂತಿನ ಹಣಕ್ಕೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು ತಿಂಗಳಿಂದನೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಬರುತ್ತಾ, ನಾಳೆ ಬರುತ್ತಾ, ಬೆಳಗ್ಗೆ ಬರುತ್ತಾ, ಸಂಜೆ ಬರುತ್ತಾ ಅಂತ ಹೇಳ್ಬಿಟ್ಟು. ಇಲ್ಲಿ ಕೆಲವೊಬ್ಬೊಬ್ರು ಕಮೆಂಟು ಕೂಡ ಮಾಡ್ತಾ ಇದ್ದಾರೆ, ಹಣ ರಿಸೀವ್ ಆಗಿದೆ, ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ಟೇಟಸ್ನ ಚೆಕ್ ಮಾಡಿ ನೋಡಿದ್ರು ಅಲ್ಲೂ ಕೂಡ ಹಣ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ? ಬಿಡುಗಡೆ ಆಗಿದ್ರೂ ಕೂಡ ಯಾಕೆ ಫಲಾನುಭವಿಗಳ ಖಾತೆಗೆ ಇನ್ನೂ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿಲ್ಲ? ಟ್ರಯಲ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನಕ್ಕೆ ಹಾಕ್ತಾರೆ. ಆ ರೀತಿ ಏನಾದರೂ ಹಾಕಿದ್ದಾರಾ ಏನು? ನಿಜವಾಗ್ಲೂ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ? ಸರ್ಕಾರದಿಂದ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ, ನೀವು 30ನೇ ಕಂತಿನ ಹಣನ ಪಡಿಬೇಕು ಅಂದರೆ ಕಡ್ಡಾಯವಾಗಿ ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕು. ನೀವು ಸಲ್ಲಿಸಿಲ್ಲ ಅಂತ ಹೇಳ್ಬಿಟ್ಟು ಹಣ ಹಾಕಿಲ್ಲ ಅವರು. ಎಲ್ಲರೂ ಕೂಡ ಬೇಗ ಬೇಗ ಸಲ್ಲಿಸಿ ನಿಮಗೆ 30ನೇ ಕಂತಿನ ಹಣನ ಹಾಕ್ತಾರೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕಾ? ಎಲ್ಲರೂ ಸಲ್ಲಿಸಬೇಕಾ? ಯಾರೆಲ್ಲ ಸಲ್ಲಿಸಬೇಕು? ಅಫಿಷಿಯಲ್ ಏನಾದರೂ ಅನೌನ್ಸ್ ಮಾಡಿದಾರ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ 30ನೇ ಕಂತಿನ ಹಣ ರಿಲೀಸ್ ಆಗಿದೆ ಬೆಳಗ್ಗೆ 10 ಗಂಟೆಗೆ. ಈ 10 ಜಿಲ್ಲೆಗಳಿಗೆ 15 ಜಿಲ್ಲೆಗಳಿಗೆ ಬರ್ತಾ ಇದೆ. ನಿನ್ನೆ ಇಷ್ಟು ಜಿಲ್ಲೆಗೆ ಬಂದಿದೆ, ಇವತ್ತು ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತುಂಬ ಜನ ಪಾಪ ಕಮೆಂಟ್ ಮಾಡ್ತಾನೆ ಇದ್ದಾರೆ. ನಮಗೆ ಏಪ್ರಿಲ್ ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಕೆಲವೊಬ್ಬರು ನಮಗೆ ಮಾರ್ಚಿಂದು ಕೂಡ ಬಂದಿಲ್ಲ, ಯಾಕೆ ಈ ರೀತಿ ಲೇಟ್ ಮಾಡ್ತಾ ಇದ್ದಾರೆ, ಯಾವಾಗ ರಿಲೀಸ್ ಮಾಡ್ತಾರೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಅಷ್ಟೇ. ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಸೊ ಹಾಗಾಗಿ ಪೂರ್ತಿಯಾಗಿ ನೋಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ತುಂಬ ಲಾಂಗ್ ವೀಡಿಯೋ ಏನಿರೋದಿಲ್ಲ, ಒಂದು 6-7 ನಿಮಿಷ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋ ನೋಡ್ತಾ ಇರುವಂಥವ್ರು ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 30ನೇ ಕಂತಿನ ಹಣಕ್ಕೋಸ್ಕರ ಸತತವಾಗಿ ಒಂದು ತಿಂಗಳಿಂದನೂ ಕೂಡ ವೆಯ್ಟ್ ಮಾಡ್ತಾನೇ ಇದ್ದೀವಿ. ಇವತ್ತು ಬರುತ್ತೆ, ನಾಳೆ ಬರುತ್ತೆ. ಕಳೆದ ತಿಂಗಳಲ್ಲಿ ಏಪ್ರಿಲಲ್ಲೇ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಏಪ್ರಿಲ್ ಕೊನೆ ವಾರದಲ್ಲಿ ಆಗಬಹುದೇನೋ ಅಂತ ಹೇಳ್ಬಿಟ್ಟು. ಯಾಕಂದರೆ ಏಪ್ರಿಲ್ ಮೊದಲನೇ ವಾರದಲ್ಲೇ 29ನೇ ಕಂತಿನ ಹಣನ ರಿಲೀಸ್ ಮಾಡಿದರು. ಸೊ ಹಾಗಾಗಿ 30ನೇ ಕಂತಿನ ಹಣ ಏಪ್ರಿಲ್ ಕೊನೆ ವಾರದಲ್ಲಿ ಬರುತ್ತೇನೋ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟನ್ನು ಮಾಡಿದ್ವಿ, ಬರಲಿಲ್ಲ. ಸೊ ಇವಾಗ ಮೇನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಇವತ್ತು ಮೇ 10ನೇ ತಾರೀಕು ಆಗಿದೆ, ಬಟ್ ಆದರೆ ಇನ್ನೂ ಕೂಡ ಯಾರಿಗೂ ಜಮಾ ಆಗಿಲ್ಲ. ಇಲ್ಲಿ ಎಲ್ಲೋ ಒಬ್ಬೊಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ, ಹಣ ರಿಸೀವ್ ಆಗಿದೆ, ಹಣ ಬಂದಿದೆ, ಆ ಸ್ಟೇಟಸನ್ನು ಚೆಕ್ ಮಾಡಿ ನೋಡಿದರೆ ಅಲ್ಲಿ ಹಣ ಹಾಕಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ, ಇನ್ನು ಯಾರಿಗೂ ಕೂಡ 30ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಜಮಾನೂ ಕೂಡ ಆಗಿಲ್ಲ. ಸಾಕಷ್ಟು ಚಾನಲಲ್ಲಿ ತಿಂಗಳಿಂದನೂ ಕೂಡ ತಿಳಿಸ್ತಾ ಇದ್ದಾರೆ, ಇವತ್ತು 10 ಗಂಟೆಗೆ ಇಷ್ಟು ಜಿಲ್ಲೆಗೆ ಬಂದಿದೆ, ನಾಳೆ 10 ಗಂಟೆಗೆ ಇಷ್ಟು ಜಿಲ್ಲೆಗೆ ಬರುತ್ತೆ, 12 ಗಂಟೆಗೆ ಇಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಅಂತಲೇ ಹೇಳ್ಬೋದು. ಇವಾಗ DBT ಸ್ಟೇಟಸಲ್ಲಿ ಬೇಕಿದ್ರೆ ನೀವು ಅಲ್ಲಿ ಚೆಕ್ ಮಾಡಿ ನೋಡಿ. ಇವಾಗ ಯಾವುದಾದ್ರು ವೆಬ್ಸೈಟ್ಗಳು ಸಿಗುತ್ತೆ, ಅಲ್ಲೆಲ್ಲ ಚೆಕ್ ಮಾಡಿ ನೋಡಿದ್ರೆ ಅಲ್ಲಿ ತೋರಿಸ್ಬೋದು ಈ ರೀತಿ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ DBT ಸ್ಟೇಟಸಲ್ಲಿ ಚೆಕ್ ಮಾಡಿ ನೋಡಿದಾಗ ನಿಮಗೆ ರಿಯಲ್ ಇನ್ಫಾರ್ಮೇಷನು ಸಿಗುತ್ತೆ. ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಬೇಕಿದ್ರೆ DBT ಸ್ಟೇಟಸನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಇವತ್ತು 10 ಗಂಟೆಗೆ ಬಿಡುಗಡೆ ಆಗಿದೆ, ನಾಳೆ 12 ಗಂಟೆಗೆ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಅದೆಲ್ಲ ಫೇಕ್ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬೊಬ್ಬರು ಬೇಕು ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ, 30ನೇ ಕಂತಿನ ಹಣ ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಬಟ್ ನೆಕ್ಸ್ಟ್ ರಿಪ್ಲೈ ಮಾಡಿದರೆ ಅದು ಯಾವುದೇ ರೀತಿ ರೆಸ್ಪಾನ್ಸು ಮಾಡೋದಿಲ್ಲ. ಅಂದರೆ ನಿಮ್ದು ಯಾವ ಡಿಸ್ಟಿಕ್ಕು, ಯಾವಾಗ ಬಂತು, ಏನು ಅಂತ ಕೇಳಿದ್ರೆ ಏನೂ ರಿಪ್ಲೈ ಮಾಡಲ್ಲ. ಇಲ್ಲಿ ಕೆಲವೊಬ್ಬೊಬ್ಬರು ಕಮೆಂಟ್ ಮಾಡೋಕ್ಕೆ ಇದ್ದೇ ಇರ್ತಾರೆ, ಸುಮ್ಮನೆ ಬೇಕಂತಲೇ ಜನಗಳಿಗೆ ತಲೆ ಕೆಡಿಸ್ಬೇಕು ಅಂತಲೂ ಕೂಡ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಅಲ್ವಾ. ಸೊ ಹಂಗಾಗಿ ಅದನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ. ಬಟ್ ಇನ್ನೂ ಯಾರಿಗೂ ಕೂಡ ಬಂದಿಲ್ಲ, ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಯಿತು ಅಂದರೆ ವಿತ್ ಪ್ರೂಫ್ ಸಮೇತ ಖಂಡಿತವಾಗ್ಲೂ ನಾನೇನೇ ತಿಳಿಸ್ತೀನಿ. ಯಾವಾಗ ಬಿಡುಗಡೆ ಆಗ್ಬೋದು, ಈ ತಿಂಗಳಲ್ಲಿ ಆಗುತ್ತಾ ಅಥವಾ ನೆಕ್ಸ್ಟ್ ಮಂತಲ್ಲಿ ಮಾಡ್ತಾರಾ ಅಂತ ನೀವು ಕೇಳಬಹುದು. ಇವಾಗ ಸದ್ಯಕ್ಕೆ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿರೋ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿದ್ದಾರೆ, ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ನಮಗೆ ಹಣ ಹಾಕೋಕ್ಕಾಗ್ತಾ ಇಲ್ಲ, ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಿ ಮೇ 2ನೇ ವಾರ 3ನೇ ವಾರದಲ್ಲಿ ನಾವು 30ನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ನಿಮಗೆ ಅನ್ನಿಸ್ಬೋದು, ಕಳೆದ ತಿಂಗಳಲ್ಲಿ 3 ಕಂತುಗಳನ್ನ ಒಂದು ತಿಂಗಳು 1.5 ತಿಂಗಳಿಗೆ ಹಾಕುವಾಗ ಟೆಕ್ನಿಕಲ್ ಇಶ್ಯೂಸ್ ಆಗಲಿಲ್ಲ, ಇವಾಗ ಬರೀ ಒಂದು ಕಂತನ್ನು ರಿಲೀಸ್ ಮಾಡೋದಕ್ಕೆ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಏನೂ ಮಾಡೋಕ್ಕಾಗಲ್ಲ, ಆ ರೀತಿಯಾಗಿ ರೀಸನ್ನ ಕೊಟ್ಟಿದ್ದಾರೆ. ಮೇ ಬಿ ಹಾಕ್ತಾರೆ. ಇವಾಗ ಎಲೆಕ್ಷನಲ್ಲಿ, ಬೈ ಎಲೆಕ್ಷನಲ್ಲಿ 2 ಕಡೆನೂ ಕೂಡ ಗೆದ್ದಿದ್ದಾರಲ್ವಾ. ಸೊ ಹಾಗಾಗಿ ಆ ಖುಷಿನಲ್ಲಿ ಹಾಕಿದ್ರೂ ಕೂಡ ಆಗ್ಬೋದು, ಅಥವಾ ಅಲ್ಲಿ ಬ್ಯುಸಿನೂ ಕೂಡ ಇರ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಈ ತಿಂಗಳಲ್ಲಂತೂ ನಿಮಗೆ 100% 30ನೇ ಕಂತಿನ ಹಣ ಬಂದೇ ಬರುತ್ತೆ. ಬಿಡುಗಡೆ ಆದ ತಕ್ಷಣ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಮೇ 2ನೇ ವಾರ 3ನೇ ವಾರ ಅಂತ ತಿಳಿಸಿದ್ದಾರೆ. 2ನೇ ವಾರದಲ್ಲಿ ಬಹುಶಃ ನಿಮಗೆ ಈ ವಾರದಲ್ಲಿ ಬರ್ಬೋದು ಅನ್ಸುತ್ತೆ. ಅಂದರೆ ನಾಳೆಯಿಂದ ಶನಿವಾರದೊಳಗಡೆ ಬರ್ಬೋದು. ಸದ್ಯಕ್ಕೆ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಬಂದಿಲ್ಲ, ಬಿಡುಗಡೆನೂ ಕೂಡ ಆಗಿಲ್ಲ.
ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿತ್ತು. ಬಟ್ ಆ ರಿಲೀಸ್ ಆಗಿದ್ದು ಇಷ್ಟೊಂದು ದಿನ ಟೈಮ್ನ ತಗೋತಾ ಇರಲಿಲ್ಲ ಹಾಕೋದಕ್ಕೆ, ಇಷ್ಟರಲ್ಲಿ ಹಾಕ್ಬಿಡ್ತಿದ್ರು. ಬಹುಶಃ ಇನ್ನು ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿಲ್ಲ ಅನ್ಸುತ್ತೆ, ಹಾಗಾಗಿ ಲೇಟ್ ಆಗ್ತಾ ಇರ್ಬೋದು. ಹಣ ಬಂತು ಅಂದರೆ ಇಮಿಡಿಯೇಟಾಗಿ ಹಾಕ್ಬಿಡ್ತಾರೆ. ಇಲ್ಲಿ 2 ಕಂತನ್ನ ಕೊಡ್ತಾರೆ ಅನ್ನೋದು ನಿಜವಾಗ್ಲೂ ಸುಳ್ಳು ಅಂತಲೇ ಹೇಳ್ಬೋದು. ಕೊಟ್ಟರು 1 ವಾರ 15 ದಿನ ಟೈಮ್ನ ತಗೋತಾರೆ. ಬಟ್ ಒಂದೇ ದಿನ ಒಂದೇ ಟೈಮಿಗೆ 2 ಕಂತನ್ನ ಹಾಕಲ್ಲ. 1 ಕಂತು ಮಾತ್ರನೇ ರಿಲೀಸ್ ಮಾಡ್ತಾರೆ. 30ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಮಾಡ್ತಾರೆ. ಹೇಳ್ದಂಗೆ ಈ ಮಂತ್ ಮುಗಿಯೋದ್ರೊಳಗಂತೂ ಹಾಕ್ತಾರೆ. ಇದೇ ಡೇಟ್ ಅಂತ ಫಿಕ್ಸ್ ಮಾಡಿ ಏನು ಹೇಳಿಲ್ಲ, ಯಾವಾಗ ಬೇಕಿದ್ರು ಕೂಡ ಬರ್ಬೋದು. ಕೆಲವೊಬ್ಬೊಬ್ರು ಕಮೆಂಟ್ ಮಾಡ್ತಿರೋದು ಅದೆಲ್ಲ ಫೇಕ್ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ನೀವು 30ನೇ ಕಂತಿನ ಹಣನ ಪಡಿಬೇಕು ಅಂದರೆ ನೀವು ಕಡ್ಡಾಯವಾಗಿ ಜೀವಿತ ಪ್ರಮಾಣ ಪತ್ರನ ಸಲ್ಲಿಸಬೇಕಂತೆ. ಸೊ ಅದು ಸಲ್ಲಿಸಿಲ್ಲಲ್ಲ, ಅದಕ್ಕೋಸ್ಕರ ನಿಮಗೆ ಹಣನ ಹಾಕ್ತಾ ಇಲ್ಲ, ಅದಕ್ಕೆ ರಿಲೀಸ್ ಮಾಡಿಲ್ಲ. ನೀವು ಬೇಗ ಇಮಿಡಿಯೇಟಾಗಿ ಸಲ್ಲಿಸಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಆ ರೀತಿ ಯಾರು ಹೋಗಿ ಸಲ್ಲಿಸೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಸರ್ಕಾರದಿಂದ ಯಾವುದೇ ರೀತಿ ನೋಟಿಫಿಕೇಶನ್ ಆಗಲಿ ಅಫಿಷಿಯಲಿ ಬಂದಿಲ್ಲ. ಯಾಕಂತಂದರೆ ಇದ್ರ ಬಗ್ಗೆ ಚಿಂತನೆ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಕಳೆದ ಹಿಂದೆ ತಿಳಿಸಿರುವಂಥದ್ದು. ಯಾಕಂದರೆ ಸತ್ತವ್ರ ಅಕೌಂಟಿಗೆಲ್ಲ ದುಡ್ಡುಗಳು ಹೋಗ್ತಾ ಇದೆಯಲ್ವಾ, ಗೃಹಲಕ್ಷ್ಮಿ ಯೋಜನಾ ಅಮೌಂಟು. ಸೊ ಅದನ್ನು ನಿಲ್ಲಿಸೋದಕ್ಕೋಸ್ಕರ, ಅದನ್ನು ತಡೆಗಟ್ಟೋದಕ್ಕೋಸ್ಕರ ಈ ರೀತಿ ಜೀವಿತ ಪ್ರಮಾಣ ಪತ್ರ ಸಲ್ಲಿಸೋದನ್ನ ಮಾಡಿದರೆ ಅವಾಗ ಯಾರ್ಯಾರು ಡೆತ್ ಆಗಿರ್ತಾರೆ ಅವ್ರದ್ದೆಲ್ಲ ದಾಖಲೆಗಳು ಸಿಕ್ಬಿಡುತ್ತಲ್ವ, ಅವ್ರದ್ದೆಲ್ಲ ಸ್ಟಾಪ್ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಚಿಂತನೆನ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಅದೇ ಕೊಡಬೇಕು, ನೀವು ಕೊಟ್ಟರೆ ಮಾತ್ರನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ತಿಳಿಸಿಲ್ಲ. ಸಾಕಷ್ಟು ಚಾನಲಲ್ಲಿ ತಿಳಿಸ್ತಾ ಇದ್ದಾರೆ, ಅದೆಲ್ಲ ಫೇಕ್ ಅಂತಲೇ ಹೇಳ್ಬೋದು. ಆ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಆಯಿತು ಅಂತಂದರೆ ನೀವು ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೋಡ್ಬೋದು. ತುಂಬ ರಿಯಲ್ ಇನ್ಫಾರ್ಮೇಷನ್ ಸಿಗುವಂಥ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಹೇಳ್ತಾ ಇರ್ತಾರೆ. ನಾನು ಕೂಡ ರಿಯಲ್ ಇನ್ಫಾರ್ಮೇಷನ್ನೇ ತಿಳಿಸ್ತಾ ಇರ್ತೀನಿ. ನನ್ನ ಚಾನಲ್ ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ಗಳಂತೂ ಸಿಗೋದಿಲ್ಲ. ಸೊ ಹಾಗಾಗಿ ಬಂತು ಅಂದರೆ ಅಫಿಷಿಯಲಿ ನಾನೇ ತಿಳಿಸ್ತೀನಿ. ಸೊ ನಮ್ಗೆ 29ನೇ ಕಂತಿನ ಹಣ ಬಂದಿಲ್ಲ, ನಾವು ಸಲ್ಲಿಸಿಲ್ವೇನೋ ಅದಕ್ಕೆ ಕೊಟ್ಟಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. 29ನೇ ಕಂತಿನ ಹಣ ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ. ಸೊ ಎಲ್ಲರೂ ವೆಯ್ಟ್ ಮಾಡಿ, 30 ಯಾವಾಗ ರಿಲೀಸ್ ಆಗುತ್ತೆ ನೋಡಿ, ಅವಾಗೆ ನಿಮ್ಗೆ 29 ಕೂಡ ಬರುತ್ತೆ, 30ನೇ ಕಂತಿನ ಹಣ ಬರುತ್ತೆ. ಇವಾಗ 29ನೇ ಕಂತಿನ ಹಣ ಪಡೆಯೋದಕ್ಕಾಗಲಿ 30ನೇ ಕಂತಿನ ಹಣ ಪಡೆಯೋದಕ್ಕಾಗಲಿ ನಿಮಗೆ ಜೀವಿತ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕು ಅಂತ ಏನಿಲ್ಲ, ಯಾರು ಕೂಡ ಸಲ್ಲಿಸೋ ಹಾಗಿಲ್ಲ. ಇವಾಗ ಸತ್ತಿರೋರ್ದೆಲ್ಲ ಕಂಡುಹಿಡಿಯೋದಕ್ಕೋಸ್ಕರ ಏನೋ ಬೇರೆ ಸಾಫ್ಟ್ವೇರನ್ನ ಮಾಡಿದಾರಂತೆ. ಸೊ ಅದರಲ್ಲಿ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹಂಗೇನಾದರೂ ಇತ್ತಂತಂದರೆ ಯಾರು ಕೂಡ ಸಲ್ಲಿಸುವಂಥ ಅವಶ್ಯಕತೆ ಏನೂ ಬೇಡ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ KYC ಮಾಡಿಸ್ಬೇಕಂತೆ. ಸೊ ಈ ರೀತಿ ಸುಳ್ಳು ಸುದ್ದಿಗಳನ್ನೆಲ್ಲ ಹಬ್ಬಿಸ್ತಾ ಇರ್ತಾರೆ. ಸೊ ಆ ರೀತಿ ಯಾರು ನಂಬೋದಕ್ಕೆ ಹೋಗ್ಬೇಡಿ. ನಿಮಗೆ ಪ್ರತಿ ತಿಂಗಳು ಹಣ ಬರ್ತಾ ಇದೆ ಅಂದರೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಹಣ ಯಾವಾಗ ರಿಲೀಸ್ ಆಗುತ್ತೋ ಅವಾಗ ನಿಮ್ಗೆ 100% ಹಣವಂತೂ ಬಂದೇ ಬರುತ್ತಲ್ವಾ. ಸೊ ಹಾಗಾಗಿ ಇದಿಷ್ಟು ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಆಗಿತ್ತು. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು, ಬಿಡುಗಡೆ ಆಗಿದೆ ಅಂತೆ, ನಮ್ಗೆ ಇನ್ನೂ ಯಾಕೆ ಬಂದಿಲ್ಲ, ನಮ್ದು ಈ ಡಿಸ್ಟ್ರಿಕ್ಕು ನಮ್ಗೆ ಯಾವಾಗ ಬರುತ್ತೋ ಏನೋ, ಅವ್ರಿಗೆ ಬಂದಿದೆ ಇವ್ರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಬಂದಿಲ್ಲ, ಇನ್ನೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಯಿತು ಅಂದರೆ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ ಅಂತ ನಾನು ತಿಳಿಸಿದ್ದೀನಿ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ. ಇನ್ನು ಪಿಂಚಣಿ ಹಣದ ಬಗ್ಗೆ ನೋಡೋದಾದರೆ ತುಂಬ ಜನ ಪಿಂಚಣಿ ಹಣಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಕಮೆಂಟು ಕೂಡ ಮಾಡ್ತಾ ಇದ್ದಾರೆ, ನಮಗೆ ಮಾರ್ಚ್ ಏಪ್ರಿಲ್ ತಿಂಗಳು ಪಿಂಚಣಿ ಹಣ ಬಂದಿಲ್ಲ, ಮತ್ತು ಮೇದು ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ, ನಮಗೆ ಈ ದುಡ್ಡು ತುಂಬ ಬೇಕಾಗಿದೆ, ತುಂಬ ಕಷ್ಟಕ್ಕೆ ಹೆಲ್ಪ್ ಆಗ್ತಾ ಇತ್ತು, ಆದಷ್ಟು ಬೇಗ ಸರ್ಕಾರ ರಿಲೀಸ್ ಮಾಡಲಿ ಅಂತ ಹೇಳ್ಬಿಟ್ಟು. ಬಟ್ ಯಾಕೋ ಸರ್ಕಾರ ತುಂಬಾ ಲೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಈಗ ಕಳೆದ ಒಂದು 6-7 ತಿಂಗಳ ಹಿಂದೆನೂ ಕೂಡ ಇದೇ ರೀತಿಯಾಗಿ ಡಿಲೇ ಮಾಡ್ತಾಯಿದ್ರು. ಮತ್ತು ಈಗ ಒಂದು 6 ತಿಂಗಳಿಂದ ತುಂಬ ಬೇಗ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಮತ್ತೆ ಇವಾಗ ಈ ವರ್ಷದಲ್ಲಿ ಏನು ಫಿನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇತ್ತಲ್ವ, ಸೊ ಅವಾಗ ಲೇಟ್ ಆಗಿದ್ದು ನೋಡಿ. ಇನ್ನೂ ಸ್ಪೀಡಾಗಿ ಹಾಕ್ತಾ ಇಲ್ಲ. ಮೇ ಬಿ ಕೆಲವೊಬ್ಬೊಬ್ಬರಿಗೆ 3 ಕಂತುಗಳು ಬರಬೇಕಾದ್ರೆ 3 ತಿಂಗಳಿಂದ ಬಂದಿಲ್ಲ, ಮಾರ್ಚ್ ಏಪ್ರಿಲ್ ಮೇ. ಕೆಲವೊಬ್ಬೊಬ್ಬರಿಗೆ ಏಪ್ರಿಲ್ ಮೇದು ಬರಬೇಕು. ಸರ್ಕಾರ ಆದಷ್ಟು ಬೇಗ ಹಾಕಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಯಾಕಂದರೆ ಪಿಂಚಣಿ ಪಡೆಯುವಂಥವ್ರು ತುಂಬ ಕಷ್ಟದಲ್ಲಿರುವಂಥವ್ರೆ ಅಲ್ವಾ. ಸೊ ಹಾಗಾಗಿ ಆದಷ್ಟು ಬೇಗ ಹಾಕಿದರೆ ಎಷ್ಟೋ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಹಾಕಿದ ತಕ್ಷಣ ಏನಾದರೂ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಆ ತಕ್ಷಣ ಪಿಂಚಣಿ ಹಣನೂ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಹಾಗೆ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನಾ ಹಣ ಆಗಲಿ ಪಿಂಚಣಿ ಹಣ ಆಗಲಿ ಬಂದಿದೆ ಅಂತಂದರೆ ಕಮೆಂಟ್ ಮೂಲಕ ತಕ್ಷಣ ತಿಳಿಸ್ಕೊಡಿ, ಓಕೆನಾ. ಸೊ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.